ಬೃಂದಾವನದಲ್ಲಿ ಮತ್ತೆ ಶುರುವಾದ ಬಿರುಗಾಳಿ. ದಚ್ಚು ಅಭಿಮಾನಿಗಳಿಗೆ ಡಿಚ್ಚಿ ಕೊಟ್ಟ ರಮ್ಯಾ. ಏನ್ರಿ ದರ್ಶನ್, ನಿಮ್ಮ ಫ್ಯಾನ್ಸ್ಗೂ ರೇಣುಕಾ ಸ್ವಾಮಿಗೂ ವ್ಯತ್ಯಾಸನೇ ಇಲ್ವಾ? ಅಷ್ಟಕ್ಕೂ ದಚ್ಚು ಅಭಿಮಾನಿಗಳು ರಗಳೆ ಮಾಡಿದ್ಯಾಕೆ? ಪದ್ಮಾವತಿ ಕೋಪಕ್ಕೆ ಕಾರಣವೇನು? ಇದನ್ನೆಲ್ಲ ಹೇಳ್ತೀವಿ. ಅದಕ್ಕೂ ಮೊದಲು ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಸ್ಟಾರ್ ವಾರ್ಗಳು ನಡೆಯುತ್ತಿದ್ದ ಒಂದು ಕಾಲವಿತ್ತು. ಆದ್ರೆ ಇದೀಗ ಸ್ಟಾರ್ ವರ್ಸಸ್ ಅಭಿಮಾನಿಗಳ ನಡುವೆ ಸೋಷಿಯಲ್ ಮೀಡಿಯಾ ವಾರ್ ಶುರುವಾಗಿದೆ. ಹೌದು, ಯಥಾ ರಾಜ ತಥಾ ಪ್ರಜಾ ಅಂತ ಸುಮ್ಮನೆ ಹೇಳಲ್ಲ. ಸದ್ಯ ಈ ಮಾತು ದರ್ಶನ್ ಹಾಗೂ ಅವರ ಅಭಿಮಾನಿಗಳಿಗೆ ಸರಿಯಾಗಿ ಸೂಟ್ ಆಗತ್ತೆ. ಇತ್ತೀಚೆಗೆ ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ವಿಷಯವಾಗಿ ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಅಂತ ರಮ್ಯಾ ಪೋಸ್ಟ್ ಮಾಡಿದ್ರು. ಆದ್ರೀಗ ಆ ಒಂದು ಪೋಸ್ಟ್ಗೆ ದಾಸನ ಫ್ಯಾನ್ಸ್ ರೊಚ್ಚಿಗೆದ್ದು ರಮ್ಯಾ ವಿರುದ್ಧ ಅಶ್ಲೀಲ ಕಮೆಂಟ್ಗಳ ಸುರಿಮಳೆಗೈದಿದ್ದಾರೆ. ಇದಕ್ಕೆ ಡಿ ಬಾಸ್ ಅಭಿಮಾನಿಗಳಿಗೆ ತಿರುಗೇಟು ಕೊಟ್ಟಿರುವ ಕ್ವೀನ್ ರಮ್ಯಾ ಅಶ್ಲೀಲ ಮೆಸೇಜ್ ಕಾಮೆಂಟ್ಗಳನ್ನ ಮಾಡುತ್ತಿರುವವರ ಸ್ಕ್ರೀನ್ ಶಾಟ್ಸ್ ಅನ್ನ ಶೇರ್ ಮಾಡಿದ್ದಾರೆ. ಇದರಲ್ಲಿ ರೇಣುಕಾಸ್ವಾಮಿ ಮೆಸೇಜ್ಗಳಿಗೂ ದರ್ಶನ್ ಅಭಿಮಾನಿಗಳು ಮಾಡುತ್ತಿರುವ ಮೆಸೇಜ್ಗಳಿಗೂ ಯಾವುದೇ ವ್ಯತ್ಯಾಸವಿಲ್ಲ ಅಂತ ಬರೆದುಕೊಂಡು ದಾಸನ ಅಭಿಮಾನಿಗಳ ಜನ್ಮ ಫೋಟೋಗಳು ಎಲ್ಲೆಡೆ ವೈರಲ್ ಆಗ್ತಿದ್ದು ಡಿ ಬಾಸ್ ಫ್ಯಾನ್ಸ್ಗೆ ಸರಿಯಾಗಿ ಡಿಚ್ಚಿ ಕೊಟ್ಟಿದ್ದಾರೆ. ಇತ್ತ ರಮ್ಯಾ, ನಾನ್ ಯಾರಿಗೂ ಕೇರ್ ಮಾಡಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಕಮೆಂಟ್ ಮಾಡ್ತಿರುವ ದರ್ಶನ್ ಅಭಿಮಾನಿಗಳಿಗೆ ತಕ್ಕ ಪಾಠ ಕಲಿಸದೆ ಬಿಡಲ್ಲ. ಶೀಘ್ರದಲ್ಲೇ ಸೈಬರ್ ಕ್ರೈಂ ಪೊಲೀಸರಿಗೆ ದೂರು ನೀಡಲು ಮೋಹಕ ತಾರೆ ರಮ್ಯಾ ನಿರ್ಧರಿಸಿದ್ದಾರೆ. ಈ ನಡುವೆ ಮಾಧ್ಯಮಗಳಿಗೆ ರಿಯಾಕ್ಟ್ ಮಾಡಿರುವ ರಮ್ಯಾ, ನಾನು ನನ್ ಮಗನಿಗೂ ಹೆದರಲ್ಲ ಅಂತ ಡಿ ಫ್ಯಾನ್ಸ್ಗೆ ಸರಿಯಾಗಿ ಬೆಂಡೆತ್ತಿದ್ದಾರೆ. ಇನ್ನು ಈ ವಿಷಯವಾಗಿ ಮೌನವೇ ಬಂಗಾರ ಎಂಬಂತೆ ತಮ್ಮ ಅಭಿಮಾನಿಗಳು ಗಂಡು ಹೆಣ್ಣು ಅಂತಾನೂ ನೋಡದೆ ಬಾಯಿಗೆ ಬಂದಂತೆ ರೇಣುಕಾಸ್ವಾಮಿಗಿಂತ ಹೆಚ್ಚಾಗಿ ಕೆಟ್ಟದಾಗಿ ಮಾತಾಡ್ತಾ ಇದ್ರೆ ನನಗೂ ಇದಕ್ಕೂ ಸಂಬಂಧವಿಲ್ಲ ಅನ್ನೋ ರೀತಿ ದರ್ಶನ್ ಇದ್ದಾರೆ. ಅದೇನೇ ಆಗ್ಲಿ, ದರ್ಶನ್ ಝೀರೋದಿಂದ ರಿಯಲ್ ಹೀರೋ ಆದವರು. ಅವರು ನಡೆದು ಬಂದ ಹಾದಿ ಎಲ್ಲರಿಗೂ ದೊಡ್ಡ ಮಾದರಿ. ಆದ್ರೆ ನಿಮ್ಮ ಪ್ರೀತಿಯ ಸೆಲೆಬ್ರಿಟಿಗಳು ಈ ರೀತಿ ಹೆಣ್ಮಕ್ಳಿಗೆ ಬೈಯೋದು ಎಷ್ಟರ ಮಟ್ಟಿಗೆ ಸರಿ? ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಹಾಗೆ ಸಮಾಜದಲ್ಲಿ ದೊಡ್ಡ ಹೆಸರು ಮಾಡಿ ಸಣ್ಣವರಾಗಬಾರ್ದು, ಅದು ತಪ್ಪು. ಇದಕ್ಕೆ ಡಿ ಬಾಸ್ ಅಭಿಮಾನಿಗಳೇ ನೀವೇನ್ ಹೇಳ್ತೀರಾ? ಕಾಮೆಂಟ್ ಮಾಡಿ ತಿಳಿಸಿ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.